ಇವತ್ತು ವಿಶೇಷವಾದಂಥ ದಿನ. ಒಂದು ನಮ್ಮ ಬಸವಣ್ಣನವರು ಹುಟ್ಟಿದಂಥ ದಿವಸ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮುಕ್ತ ಗಂಗೋತ್ರಿ ಮೈಸೂರು ಬಸವ ಜಯಂತಿ ಕಾರ್ಯಕ್ರಮವನ್ನು ಈ ದಿನ ಆಯೋಜಿಸಿದೆ. ಈ ಕಾರ್ಯಕ್ರಮದ ಒಂದು ಬಸವಣ್ಣನಿಗೆ ಪೂಜೆ ಮಾಡುವ ಮುಖಾಂತರ ಹೂವಿನಾರವನ್ನು ಅರ್ಪಿಸುವ ಮುಖಾಂತರ ಪ್ರಾರಂಭಿಸೋಣ. ಮುಕ್ತ ವಿಶ್ವವಿದ್ಯಾನಿಲಯದ ಸಚಿವರಾದಂಥ ಪ್ರೊಫೆಸರ್ ನಳಿನ್ ಕುಮಾರ್ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಇದಕ್ಕೆ ಸಾಥ್ ನೀಡಿದಂಥ ಡಿ ಶೈಕ್ಷಣಿಕ ರಮಣ ಸರ್ಗೆ ಹಾಗೂ ಸತ್ಯನಾರಾಯಣ ಸರ್ಗೆ, ಶಿವಕುಮಾರ್ ಸರ್ಗೆ, ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯರಿಗೂ ಹಾಜರಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಧ್ಯಕ್ಷ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಪಾತ್ರ ನಿರ್ವಹಿಸಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಡಿ ಶೈಕ್ಷಣಿಕ ರಮಣ ಸರ್ ಎಲ್ಲರನ್ನ ಕುರಿತು ಬಸವಣ್ಣನ ಕುರಿತು ಎರಡು ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತೀನಿ. ಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನುಡಿಬಪುರಿ. 2ನೇ ಶತಮಾನದಲ್ಲೇ ಏನೇನು ಈಗ ಇವತ್ತಿನ ಪ್ರಸ್ತುತ ದಿನಮಾನದಲ್ಲಿ ಏನೇನು ನಡೀತಾ ಇದೆ ಅದನ್ನು ಅವತ್ತೇ 12ನೇ ಶತಮಾನದಲ್ಲೇ ಹೇಳಿದರು. ಇದನ್ನು ನೀವು ಯಾವಾಗಲೂ ಇದು ಮಾಡ್ಬೋದು. ವಚನಗಳ ಮುಖಾಂತರ ಒಂದು ಜನಗಳಿಗೆ ತಮ್ಮ ಧರ್ಮ ಪ್ರಚಾರ ಮಾಡೋದ್ರ ಜೊತೆಗೆ ದಿನನಿತ್ಯದ ಏನೇನು ಇದಾಗಬೇಕು ಅಂತ ಜನಸಾಮಾನ್ಯರು ತಿಳ್ಕೊಂಡು ಮಾಡುವಂಥದ್ದು. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುವುದಯ್ಯ, ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿದೆ, ಅಂಬುದಿಯ ಮುನಿ ಆಪೋಷಣಗೊಂಬಲ್ಲಿ ಚಂದ್ರಮ್ಮನ ಅಡ್ಡ ಬಂದನಿದೆ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಪ್ರಖರವಾಗಿ ಇದು ಮಾಡ್ತಾ ಇರುವಾಗ ಹುಣ್ಣಿಮೆ ದಿನ ಅಂಬುದಿ ಸಮುದ್ರ ಉಕ್ತದಂತ ಹಾಗೇನೆ ಚಂದ್ರೋದಯಕ್ಕೆ ಅಂಬುದಿ ಉದಯ, ಚಂದ್ರ ಕುಂದೇ ಕುಂದುವುದಯ, ಚಂದ್ರ ಹಿಂಗೆ ಇಳಿತಾ ಸಮುದ್ರದ ಆರ್ಭಟನೂ ಕಮ್ಮಿ ಆಯಿತು. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ, ಚಂದ್ರನ ರಾಹು ಹಿಡ್ಕೊ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತು. ಅಷ್ಟೆಲ್ಲ ಅನುಕೂಲ ಪಡ್ಕೊಂಡಂಥ ಸಮುದ್ರ ಚಂದ್ರ ರಾಹು ಅಡ್ಡ ಬಂದಾಗ ಅದೇನೂ ಮಾಡಲಿಲ್ಲ. ಅಂಬುದಿಯ ಮುನಿ ಆಪೋಷಣಗೊಂಬಲ್ಲಿ ಅಂದರೆ ಇಡೀ ಸಮುದ್ರನ ನಿಮಗೆಲ್ಲ ಗೊತ್ತು, ಭಗೀರಥನ ಕಥೆ ನೀವು ಓದಿದ್ದೀರಿ. ಇಡೀ ಇದನ್ನು ಪೂರ್ತಿ ಕುಡ್ಕೊಬಿಡ್ತಾನೆ, ನೀರು ಗಂಗೆನೇ ಇಲ್ಲ ಅನ್ನೋ ರೀತಿ ಮಾಡ್ತಾನೆ. ಆರ್ಭಟ ಮಾಡ್ಕೊಂಡು ಬರ್ತಾ ಇದ್ದಾಗ ಆ ಚಂದ್ರಮ್ಮನ ಮುನಿ ಆಪೋಷಣಗೊಂಬಲ್ಲಿ ಅಲ್ಲ ಸಮುದ್ರ ಅಮೋದಿ ಅಥವಾ ಇದು ಮಾಡಿದಾಗ ಚಂದ್ರ ಅಡ್ಡ ಬರಲಿಲ್ಲ.
ಆರಿಗೆ ಯಾರೂ ಇಲ್ಲ, ಕೆಟ್ಟವಂಗೆ ಕೆಳೆಯಿಲ್ಲ, ಕೆಟ್ಟೋದನಿಗೆ ಯಾರೂ ಬರೋದಿಲ್ಲ, ಎಲ್ಲ ಇದು ಮಾಡಿಕೊಂಡು ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಎಲ್ಲರಿಗೂ ಇದು ನೆಂಟ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣವರು ಹೊಸ ಕಾಲದಲ್ಲಿ ಹೇಳಿದರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವದ ಕುಲಸಚಿವರು ಮತ್ತು ಯುವಕರು ಹಾಗೂ ಏನಾದರೂ ಒಂದು ಈ ಸಮಾಜಕ್ಕೆ ಕೊಡಬೇಕು ಅನ್ನೋ ಕೊಡುಗೆಯನ್ನು ಕೊಡಬೇಕು ಅಂತ ಭಾಳ ಆಶಾಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅಂಥವರು ಈಗ ಬಂದಿರೋದು. ನಮ್ಮ ರಮಾನಾಥ್ ನಾಯ್ಡು ಅವ್ರ ಕಾಲದಲ್ಲಂತೂ ಯಾವ ಕಾಲದಲ್ಲೂ ಶೈಕ್ಷಣಿಕ ಡೀನ್ ಅವ್ರ ಕಾಲದಲ್ಲಿ ಇಷ್ಟೊಂದು ಕಾರ್ಯಕ್ರಮ ನಡೆದಿರಲಿಲ್ಲ. ಆ ಕಾರ್ಯಕ್ರಮ ಅವ್ರು ಮಾಡ್ತಾರೆ. ಆಮೇಲೆ ಎಲ್ಲನೂ ಓದ್ಕೊಂಡು ಬರ್ತಾರೆ, ಎಲ್ಲ ಇದಂಥ ಬಸವಣ್ಣವ್ರು ಸಂಬಂಧಪಟ್ಟಂಥ ಇವೆಲ್ಲ ಓದ್ಕೋತಾರೆ, ಚೆಕ್ ಮಾಡ್ತಾರೆ, ಇಂಟರ್ನೆಟ್ ಚೆಕ್ ಮಾಡ್ತಾರೆ, ಗೂಗಲ್ ಸರ್ಚ್ ಮಾಡ್ಕೋತಾರೆ, ಎಲ್ಲ ಮಾಡ್ಕೊಂಡು ಬಂದು ಹೇಳ್ಬಿಟ್ರೆ ನಮ್ಗೆ ಹೇಳೋಕ್ಕೆ ಎಲ್ಲರೂ ಅವರು ಮಾಡ್ಕೊಂಡು ಬರೋದ್ರಿಂದ ಅಷ್ಟು ಅಂದರೆ ನಾಲೆಡ್ಜಿ ಅಂತ ಅವ್ರಿಗೆ ಹೇಳ್ದೆ. ನೀವು ಕೋಟ್ ಹಾಕ್ಕೊಂಡು ಬಂದರೆ 10 ವರ್ಷ ವಯಸ್ಸಾದವ್ರಿಗೆ ಕಾಣ್ತೀರಿ, ಕೋಟ್ ಹಾಕೊಳ್ತಾನೆ ಇದ್ರೆ ನೀವು 50 ವರ್ಷ ತರಂಗೆ ಕಾಣ್ತೀರಿ ಅಂತ. ನಮ್ಮ ಸಾಹೇಬ್ರು 50 ವರ್ಷದವ್ರಿಗೆ, ಈಗ 51 ವರ್ಷದವ್ರಿಗೆ ಸಾಹೇಬ್ರಿಗೆ ಇನ್ನೇನು ಹೇಳಬೇಕು ಹೇಳಿಬಿಡ್ತಾರೆ. ಅದಕ್ಕೆ ಆರ್ಡಿನರಿಯಾಗಿ ಬನ್ನಿ, ಜನರಲ್ ಆಗಿ ನೀವು ಭಾಳ ಚೆನ್ನಾಗಿ ಕಾಣ್ತೀರಿ ಅಂತ ಮೊನ್ನೆ ನಾನು ಹೇಳ್ತಾ ಇದ್ದೆ. ಸೊ ಇಲ್ಲಿರುವಂಥ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳು ಎಲ್ಲರೂ ನಾವು ಒಂದು ಮನೆ ಜನ ಇದ್ದಂಗೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಯಾವಾಗಲೂ ಅವ್ರ ಮೇಲೆ ಇವ್ರು ಎತ್ತಿಟ್ಟೋದು, ಇವ್ರ ಮೇಲೆ ಅವ್ರು ಎತ್ತಿಟ್ಟೋ ಅಂಥದ್ದು ಯಾರೂ ಇಲ್ಲ. ಎಲ್ಲರೂ ಒಂದು ಭಾಳ ಒಳ್ಳೆಯ ಕೆಲಸಕ್ಕೆ ಸಪೋರ್ಟಿವ್ ಇರೋವಂಥವ್ರೆ. ಎಲ್ರಿಗೂ ಅವ್ರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ದೇವರು ಎಲ್ಲ ಒಳ್ಳೇದು ಮಾಡಲಿ ಅಂಥೇಳಿ ನಾನು ಮಾತನ್ನು ಮುಗಿಸ್ತೀನಿ. 21ನೇ ಶತಮಾನದಲ್ಲೂ ಸಹ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಇವತ್ತು ನಮ್ಮ ದೇಶವನ್ನು ಮತ್ತು ಹಿಂದುಳಿದ ರಾಷ್ಟ್ರಗಳನ್ನು ಕಾಡ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲೇ ಈ ಥರ ಸಾಮಾಜಿಕ ಸಮಸ್ಯೆಗಳು ಇವೆ ಅಂತ ಅಂದರೆ ಇನ್ನು 12ನೇ ಶತಮಾನದಲ್ಲಿ ಇನ್ಯಾವ ಮಟ್ಟದಲ್ಲಿ ಸಾಮಾಜಿಕ ಸಮಸ್ಯೆಗಳಿದ್ದು ಅನ್ನುವಂಥದ್ದನ್ನು ನಾವು ಬೇಕಾದ್ರೆ ಕಲ್ಪನೆ ಮಾಡ್ಕೊಳ್ಬೋದು. ಸಾಮಾಜಿಕ ಅಸಮಾನತೆ ಆಗಿರ್ಬೋದು, ಮೇಲು ಕೀಳು ಆಗಿರ್ಬೋದು, ಮತ್ತು ಅಂಧಕಾರ ಆಗಿರ್ಬೋದು, ಮೂಢನಂಬಿಕೆಗಳಾಗಿರ್ಬೋದು, ಅಸಮಾನತೆ ಆಗಿರ್ಬೋದು, ಬಡತನ ಆಗಿರ್ಬೋದು, ದಾರಿದ್ರ್ಯ ಆಗಿರ್ಬೋದು, ಅಜ್ಞಾನ ಆಗಿರ್ಬೋದು, ಈ ಎಲ್ಲ ಮೂಲಭೂತ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳು ಆವತ್ತಿನ ದಿನದಲ್ಲಿ ಯಾವ ಮಟ್ಟದಲ್ಲಿದ್ದು ಅಂದರೆ ನಾವು ಕಲ್ಪನೆ ಮಾಡ್ಕೋಬೋದು. ಅಂಥ ಒಂದು ಕ್ಲಿಷ್ಟಕರವಾದಂಥ ಸಂದರ್ಭದಲ್ಲಿ ಜಗಜ್ಯೋತಿಯಾದಂಥ ಬಸವೇಶ್ವರರು ಜನಿಸಿ 12ನೇ ಶತಮಾನದಲ್ಲೇ 1100ರ ದಶಕದ ಒಂದು ವರ್ಷಗಳಲ್ಲಿ 1101ರ ದಶಕಗಳಲ್ಲಿ ಅವರು ನಿರ್ವಹಿಸಿದಂಥ ಪಾತ್ರವನ್ನು ನಾವು ಯಾರೂ ಕೂಡ ಮರಲಿಕ್ಕೆ ಸಾಧ್ಯವಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು, ಅಸಮಾನತೆ, ಕಂದಾಚಾರ, ಮೇಲುಕೀಳು ಇವುಗಳೆಲ್ಲವನ್ನು ಹೋಗಲಾಡಿಸುವಂಥ ಕಾರ್ಯವನ್ನು ಮಾಡಿದಂಥ ಮೊಟ್ಟ ಮೊದಲ ವ್ಯಕ್ತಿ ಬಸವೇಶ್ವರರು. ಸೊ ಅವರ ಒಂದು ತತ್ವಗಳನ್ನು ನಾವು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲೇ ಅವರ ತತ್ವಗಳು ಇವತ್ತು ಪ್ರಸ್ತುತವಾಗಿವೆ. ಹಾಗಾಗಿ ನಾವೆಲ್ಲರೂ ಕೂಡ ಬಸವೇಶ್ವರರ ತತ್ವಗಳನ್ನು ನಮ್ಮ ಕೆಲಸದ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಬಸವೇಶ್ವರರನ್ನು ನೆನೆಸ್ಕೊಂಡು ನಮ್ಮ ಕಾರ್ಯವನ್ನು ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಶಿವಕುಮಾರ್ ಸರ್. ನಾನು ಆವಾಗ ಓದಂಥ ಅಧ್ಯಯನ ಮಾಡಿದಂತೂ ಕಂಡುಕೊಂಡದ್ದು ಏನಂತ ಹೇಳಿದ್ರೆ, ಅಂಥ ಮಹಾನ್ ವ್ಯಕ್ತಿಯನ್ನು ಸಹ ನಮ್ಮ ಸಮಾಜ ಬಿಡಲಿಲ್ಲ. ನಿಂದನೆ ಮಾಡ್ತು, ಕೊಲೆಯನ್ನು ಮಾಡಿಸ್ತು. ಆ ಥರದ ಮಹಾ ವ್ಯಕ್ತಿನೂ ಅಂದರೆ ಆ ಸಮಾಜದ ನಡುವೆಯೂ ಆ ಮಟ್ಟದ 12ನೇ ಶತಮಾನ 11ನೇ ಶತಮಾನ ಇದ್ದಂಥ ಆ ಶೋಷಣೆ, ಆ ದಲಿತ ಮೂಮೆಂಟ್ ಆಗಿರತಕ್ಕಂಥ ಇರ್ಬೋದು, ಒಂದು ವಚನ ಮೂಮೆಂಟ್ ಆಗಿರ್ಬೋದು, ಎಲ್ಲವನ್ನು ಮೆಟ್ಟಿ ನಿಂತು ಸಮಾಜವನ್ನು ಕಟ್ಟುವ ನೆಲೆಯಲ್ಲಿ ಬಂದಾಗ ಬಸವಣ್ಣನ ಅಲ್ಲಿ ಜಾತಿ ವೈಷಮ್ಯದಿಂದ ಕೊಲೆಯಾಗೋದು ಬಸವಣ್ಣ. ಅವರ ಅಂತ್ಯ ಕಾಣದೆ ಜಾತಿ ವೈಷಮ್ಯದಿಂದ.
ಬಟ್ ಇವತ್ತಿನ ಸಾಕ್ಷ್ಯಾಧಾರಗಳನ್ನು ಬಿಟ್ಟು ಹೇಳೋದಾದರೆ ಬಸವಣ್ಣನ ರುಂಡನೇ ಬೇರೆ ಇರ್ತದೆ, ದೇಹನೇ ಬೇರೆ ಆಗಿರ್ತದೆ. ರುಂಡವನ್ನೇ ಒಂದು ಕಡೆ ಸಮಾಧಿಯನ್ನು ತಗೊಂಡೋಗಿರ್ತಾರೆ, ದೇಹವನ್ನೇ ತೆಗೆದುಕೊಂಡು ಹೋಗಿ ಬಸವ ಕಲ್ಯಾಣದಲ್ಲಿ ಅವರನ್ನು ಸಮಾಧಿಯನ್ನು ಮಾಡ್ತಾರೆ. ಆ ಮಟ್ಟದ ವೈಷಮ್ಯ ಅವತ್ತು ಭಯಂಕರ ಇತ್ತು. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಸಾಂಸ್ಕೃತಿಕ ನಾಯಕ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅಂತಹ ಮಹಾನುಭಾವ ಹುಟ್ಟಿದ ದಿನ ಇವತ್ತು. 12ನೇ ಶತಮಾನದಲ್ಲಿ ಒಂದು ಕ್ರಾಂತಿಯನ್ನು ರೂಪಿಸಿರುವವರು ಬಸವಣ್ಣನವರು. ಆ ಕ್ರಾಂತಿ ಅಂದರೆ ಏನು ಅಂತ, ಯಾಕೆಂದರೆ ಸಮಾಜ, ಅಂದಿನ ಸಮಾಜ ಮೂಢನಂಬಿಕೆ 4 ಪಾಯಿಂಟ್ ಇದೆ: ಜಾತಿ ವ್ಯವಸ್ಥೆ, ಮೂಢನಂಬಿಕೆ, ಮಹಿಳೆಯರ ಶೋಷಣೆ, ಧಾರ್ಮಿಕ ಅಸಮಾನತೆ. ಇಷ್ಟು ಇದ್ದಾಗ ಆ ಸಮಾಜವನ್ನು ಹೇಗೆ ಬದಲಾವಣೆ ಮಾಡಬೇಕು ಅಂತ ಅವರು ತೀರ್ಮಾನ ತಗೊಂಡು ಆ ಕಗ್ಗತ್ತಲಿನಲ್ಲಿ ಒಂದು ದೀಪ ಹಚ್ಚಿದ್ದಾರೆ. ಆ ದೀಪ ಏನು ಅಂದರೆ ಅನುಭವ ಮಂಟಪ. ಆ ಅನುಭವ ಮಂಟಪದಲ್ಲಿ ಮೇಲ್ಜಾತಿ, ಕೆಳಜಾತಿ, ಪುರುಷ, ಮಹಿಳೆ, ಈಗ ಜ್ಞಾನ ಅಜ್ಞಾನವಂತರು ಅಂತ ಯಾವುದೂ ಇಲ್ಲ, ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಕಾಲದಲ್ಲಿ ಒಬ್ಬರು ಮಹಿಳೆ ಅಂದರೆ ಅಕ್ಕ ಮಹಾದೇವಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದು ಬಸವಣ್ಣನವರು. ಈ ರೀತಿ ಇದ್ದಾಗ ಆ ಸಮಾಜವನ್ನು ಬದಲಾವಣೆ ಮಾಡೋಕ್ಕೆ ತುಂಬ ಪರಿಶ್ರಮ ಮಾಡಿದ್ದಾರೆ. ಅದರಿಂದ ಈಗ ಆ ಮೊದಲ ಪ್ರಜಾತಾಂತ್ರಿಕ ಸಭೆ ಅಂತ ಕರೀಬಹುದು ಅಂತ, ಯಾವುದನ್ನು ಅನುಭವ ಮಂಟಪವನ್ನು. ಹಾಗೆ ಅವರು ಕಾಯಕದಲ್ಲಿ ದೇವರಿದ್ದಾರೆ ಅಂತ ತಿಳಿಸಿದ್ದಾರೆ. ಈಗ ನಾವು ಪೂಜೆ ಮಾಡ್ತಾ ಇರುವಾಗ ದೇವರನ್ನೇ ಫಸ್ಟು ದೇವರಿಗೆ ನಾವು ಗೌರವ ಕೊಟ್ಟು ಅಲ್ಲಿ ಪೂಜೆ ಸಲ್ಲಿಸ್ತೀವಿ. ಆದರೆ ಬಸವಣ್ಣನವರು ಹಾಗಲ್ಲ, ದೇವರು ನಂತರ ಫಸ್ಟು ಕಾಯಕ. ಈಗ ಆ ಕಷ್ಟಪಟ್ಟು ನೀವು ಯಾವ್ಯಾವುದೋ ನಾವು ಕೆಲಸದಲ್ಲಿದ್ದೀವಿ, ಮಾನ್ಯ ಕುಲಸಚಿವರ ಕೆಲಸ ಮಾಡ್ತಾ ಇರ್ತಾರೆ. ಈಗ ತಾವು ಎಲ್ಲ DR AR ಲೆವೆಲಲ್ಲಿ ನಮ್ಮ ಟೀಚರ್ಸು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇರ್ತಾರೆ. ಅದು ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತಲ್ಲ, ಅದರಲ್ಲೇ ಕಾಯಕ ಇದೆ ಅಂತ. ಆ ರೀತಿ ಆ ಕಾಯಕ ಈಗ ನಾವು ಅವರು ದೇಹವೇ ದೇಗುಲ ಅಂತ ತಿಳಿಸಿದ್ದಾರೆ. ಈಗ ಉಳ್ಳವರು ಶಿವಾಲಯವನ್ನು ಕಟ್ಟುವವರು. ಈಗ ನಾನೇನು ಮಾಡಲಯ್ಯ, ನಾನು ಬಡವನಯ್ಯ ಅಂತಾರೆ. ಆದರೆ ನನ್ನ ಕಾಲೇ ಕಂಬ, ಈ ರೀತಿ ಅವರ ಶಿರಸ್ಸೆ ಹೊನ್ನ ಕಲಸವು. ಈ ರೀತಿ ಅವರು ಸುಮಾರು ವಚನಗಳನ್ನು ತಂದಿದ್ದಾರೆ. ಈ ಮಾನವ ಸೇವೆ ಮಾಧವ ಸೇವಾ ಅಂತ. ಈ ಫಸ್ಟು ನನ್ನ ಮನುಷ್ಯತ್ವವನ್ನು ತಿಳಿಸಿ ಅಂತ ಕುವೆಂಪು ಅವರು ಹೇಳ್ತಾರೆ. ಏನಾದರೂ ಆಗು, ಮೊದಲು ಮಾನವನಾಗು ಅಂತ. ಯಾಕೆಂದರೆ ಕಷ್ಟ ಬಂದಾಗ ನಿಮ್ಮ ಮನುಷ್ಯತ್ವ ತೋರಿಸ್ಬೇಕು ಅಲ್ಲಿ ಅಂತ. ಈಗ ಅವ್ರಿಗೇನಾದರೂ ಆದರೆ ನನಗೇನು ಅಂತ ಇರಬಾರ್ದು ಅಂತ ಆ ಮಾನವತ್ವವನ್ನು ತೋರಿಸ್ಬೇಕು ಅಂತ. ಈಗ ಒಳ್ಳೆಯ ಗುಣ ಇರಬೇಕು ಅಂತಾರೆ. ಈಗ ಬೇರೆ ಯಾವುದಾದ್ರು ಅಂತಂದರೆ ಅವರು ಭಕ್ತಿ, ಅವರನ್ನು ಭಕ್ತ ಭಂಡಾರಿ ಅಂತಾರೆ. ಆ ಭಕ್ತಿಯಲ್ಲಿ ನಿಮ್ಮ ಮೈಯಲ್ಲಿ ಅಹಂಕಾರ ಇದ್ದಾಗ ದೇವರು ನಿಮಗೆ ಮೋಕ್ಷ ಕೊಡಲ್ಲ. ನಿನ್ನ ಅಹಂಕಾರ ಎಲ್ಲ ಬಿಟ್ಟು ದೇವರೇ ನೀವೇ
ಇರೋದು ನನ್ನನ್ನು ಕಾಪಾಡೋದು ಅಂದರೆ ಆ ಸಮಯದಲ್ಲಿ ಮಾತ್ರ ಅವರು ಕಾಪಾಡ್ತಾರೆ ಅಂತ. ಆ ರೀತಿ ಭಕ್ತಿ ಇದ್ದಾರೆ. ಹಾಗೆ ಗೌಡ್ರು ಹೇಳಿದಂಗೆ ಅಂತರ್ಜಾತಿ ವ್ಯವಸ್ಥೆಯನ್ನು ತಂದಿದ್ದಾರೆ. ಹಾಗೆ ಸಹಭೋಜನ ಎಲ್ಲರೂ, ಯಾಕೆಂದರೆ ಆ ಕಾಲ ಗೊತ್ತಿದೆ, ಈಗ ಊರು ಒಳಗಡೆ ಬರೋಂಗಿಲ್ಲ, ದೇವಾಲಯದ ಒಳಗಡೆ ಹೋಗೋಂಗಿಲ್ಲ, ಚಪ್ಪಲಿ ಹಾಕೋಂಗಿಲ್ಲ, ಈ ರೀತಿ ಸಮಾಜ, ಒಳ್ಳೆ ಬಟ್ಟೆ ಹಾಕೋಂಗಿಲ್ಲ, ಬಸ್ಸಲ್ಲಿ ಹತ್ತಿದರೆ ಪಕ್ಕದಲ್ಲಿ ಕೂರೋಂಗಿಲ್ಲ, ಈ ರೀತಿ ಸಮಾಜ ಇದ್ದಾಗ ಸಹಭೋಜನ, ಎಲ್ಲರೂ ಕೂತು ಭೋಜನ ಮಾಡೋದು ಅವರು. ಆಮೇಲೆ ಅಂತರ್ಜಾತಿ ವಿವಾಹ, ಯಾಕೆಂದರೆ ಆ ಅಸಮಾನತೆ ಹೋಗಲಾಡಿಸಲು ಸಮಾನತೆ ಬರಬೇಕು ಅಂದರೆ ಆ ರೀತಿ ಮಾಡ್ಕೊಂಡು ಬಂದರು. ಹಾಗೆ ದಯೆ ಇರಬೇಕು. ನಾವು ಮನುಷ್ಯರು, ನಾವು ತಪ್ಪು ಮಾಡ್ತೀವಿ, ಮಾಡಿದಾಗ ದಯೆ ಇರಬೇಕು ಅಂತ ಅವರು ತಿಳಿಸಿದ್ದಾರೆ. ಹಾಗೆ ಅಂತರ ಶುದ್ಧಿ ಅಂದರೆ ನನ್ನ ಮನಸ್ಸಲ್ಲಿ ಕೆಟ್ಟ ಭಾವನೆ ಇಟ್ಕೊಂಡು ಪೂಜೆ ಮಾಡೋದು ಸರಿಯಲ್ಲ, ನನ್ನ ಮನಸ್ಸು ಶುದ್ಧವಾಗಿರಬೇಕು ಅಂತ ಅವರು ಬಸವಣ್ಣನವರು ತಿಳಿಸಿದ್ದಾರೆ. ಹಾಗೆ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಪ್ರಾರಂಭ ಮಾಡಿ ಅದಕ್ಕೊಂದು ಮೈಲಿಗಲ್ಲು ತಂದಿದ್ದಾರೆ. ಯಾಕೆ ಅಂತಂದರೆ ಆ ಹಿಂದೆ ಕನ್ನಡ ಸಾಹಿತ್ಯ 10ನೇ ಶತಮಾನದಲ್ಲಿ ಬಂತು. ಆ 10ನೇ ಶತಮಾನದಲ್ಲಿ ಎಲ್ಲ ಗ್ರಂಥಗಳನ್ನು ನೋಡಿದರೆ ಆ ಒಂದೊಂದು ಪದಕ್ಕೂ ಒಂದು ಡಿಕ್ಷನರಿ ತೆಗೆದು ಸರ್ಚ್ ಮಾಡಬೇಕು. ಆ ರೀತಿ ಆಗಲ್ಲ. ಅದಕ್ಕೆ ಸರಳ ಭಾಷೆ, ಆಳವಾದ ಅರ್ಥ, ಜೀವನ ಸತ್ಯ, ಈ ಮೂರನ್ನು ಒಳಗೊಂಡಂತೆ ಆ ವಚನ ಸಾಹಿತ್ಯವನ್ನು ತಂದು ನಮಗೆ ಇಟ್ಟಿದ್ದಾರೆ. ಹಾಗೆ ಅವರು ಸಮಾಜಕ್ಕೆ ಒಂದು ಮಾತು ಹೇಳ್ತಾರೆ, ಅನ್ಯರ ಮಿತಿಗಳನ್ನು ಆಡುವ ಮುನ್ನ ತಮ್ಮ ತಮ್ಮ ಮಿತಿಗಳನ್ನು ಅರಿತುಕೊಳ್ಳುವುದು ಒಲಿತು ಅಂತ. ಈಗ ನಮಗೆ ಬೆರಳು ತೋರಿಸ್ತೀವಿ, ಹಿಂಗೆ ನನ್ನ ಕಡೆ 3-4 ಬೆರಳು ತಿರ್ಕೊಂಡಿರುತ್ತೆ. ಅಂದರೆ ನಮ್ಮ ಮಿತಿಯನ್ನು ಬೇರೆಯವ್ರ ಬಗ್ಗೆ ಬೇಕಾಗಿಲ್ಲ. ಆ ರೀತಿ ಅವರು ಮಾತಾಡಿದೆ. ಹಾಗೆ ಈಗ ಕೆಲವರು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಾತಾಡ್ತಾ ಇರ್ತೀವಿ, ಈ ನಾಲ್ಗೆಗೆ ನರ ಇಲ್ಲ, ಅದಕ್ಕೆ ಏನೇನೋ ಮಾತಾಡ್ತಾ ಇರ್ತಾರೆ ಅಂತ. ಅದಕ್ಕೆ ಅವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯ ದೀಪ್ತಿ ಅಂತಿರಬೇಕು. ಮಾಣಿಕ್ಯ ಅಂತ ಅಂದರೆ ಅದಕ್ಕೆ, ದೀಪ ಅಂದರೆ ಅದು ಒಂಚೂರು ಸೆಕೆ ಹೊಡಿತಾ ಇರುತ್ತೆ, ಆದರೆ ಮಾಣಿಕ್ಯ ಆ ರೀತಿ ಯಾವುದು ನಿರ್ಮಲವಾಗಿ ಆ ರೀತಿ ಇರಬೇಕು ಅಂದರೆ. ಮತ್ತು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ಅಂದರೆ ನೇರವಾಗಿ, ನಿಮ್ಮ ನುಡಿ ನೇರವಾಗಿರಬೇಕು. ಅಂದರೆ ಅದೇ ಮಾತು, ಆ ಮಾತಿನಿಂದಲೇ ನಮಗೆ ಒಳ್ಳೆಯದಾಗುತ್ತೆ. ಈಗ ಅದರಂತೆಯೇ ಒಳ್ಳೆಯ ಗುಣ, ಒಳ್ಳೆಯ ಸಂಸ್ಕಾರ ಇರಬೇಕು ಅಂತ. ಜ್ಞಾನ ದೊಡ್ಡದಲ್ಲ, ಮುಖ್ಯವಾಗಿ ಸಂಸ್ಕಾರ ದೊಡ್ಡದು. ಹೀಗೆ ಅವರು ಹೇಳಿದ್ದಾರೆ, ಇವನ್ಯಾರವ ಅಂದರೆ ಇವ ನಮ್ಮವ. ಎಲ್ಲ ನಮ್ಮದು ಒಂದೇ ರಕ್ತ ಇದೆ, ನಾವು ಒಂದೇ ರೀತಿ ಇದ್ದೀವಿ. ಅದರಲ್ಲೇ ಆ ಗುಣಗಳು ಬೇರೆ ಇರ್ಬೋದು, ಆದರೆ ಅದನ್ನು ಎಲ್ಲ ಒಗ್ಗೂಡಿಸ್ಕೊಂಡು ಹೋಗಬೇಕು ಅಂತ. ಆ ರೀತಿ ದೇವರು ಒಬ್ಬನೇ, ನಾಮ ಹಲವು ಅಂತ. ಅವರು ಕೂಡಲ ಸಂಗಮ ದೇವ, ಅಲ್ಲಿ ಅವ್ರನ್ನು ಪೂಜೆ ಮಾಡ್ತಾಯಿದ್ರು. ಆ ಪೂಜೆ ಮಾಡ್ತಾ ಕೊನೆಯ ದಿನಗಳಲ್ಲಿ ಸ್ವಾಮಿ ನಾನು ಇನ್ನು ಪೂಜೆ ಮಾಡಲ್ಲ, ಎಲ್ಲ ಸಮಾಜವೆಲ್ಲ ಕಲುಷಿತವಾಗಿಬಿಟ್ಟಿದೆ, ಆ ನಿರ್ಮಲವಾದ ಮನಸ್ಸಿದೆ ನನಗೆ, ನಿನ್ನಲ್ಲಿ ಐಕ್ಯ ಮಾಡ್ಕೊಳ್ಳಿ ಅಂತ ಬಸವಣ್ಣನವರು ಕೇಳ್ಕೊಳ್ತಾರೆ. ಯಾಕೆ ಈಗ ನಾನು ಪಾಲಾಭಿಷೇಕ ಅಂದರೆ ಹಾಲು, ಆ ಹಾಲು ತರಬೇಕು ಅಂತ ಅಂದರೆ, ಈಗ ಹಾಲು ತೆಗಿಬೇಕು ಅಂದರೆ ಆ ಕರುವನ್ನು ಫಸ್ಟು ಬಿಟ್ಟಿರ್ತೀವಿ, ಅದು ಇದು ಮಾಡಿರುತ್ತೆ. ಹಾಗೆ ನೀರನ್ನು ತಗೊಂಡು ಅಭಿಷೇಕ ಮಾಡೋಣ ಅಂದರೆ
ಮೀನು ಮೊದಲು ಎಂಜಲ್ ಮಾಡಿರುತ್ತೆ. ಹಾಗೆ ಹೂವು ತಂದು ಪೂಜೆ ಮಾಡೋಣ ಅಂತ ಅಂದರೆ ಆ ಮಕರಂದವನ್ನೆಲ್ಲ ಇದು ತುಂಬಿ ತೆಗೆದಿರುತ್ತೆ. ಅದರಿಂದ ಈ ತಾಯಿ ಹಾಲು ಬಿಟ್ಟರೆ ಈ ಸಮಾಜದಲ್ಲಿ ಎಲ್ಲ ಕಲುಷಿತವಾಗಿಬಿಟ್ಟಿದೆ. ಅದರಿಂದ ನಾನಿನ್ನು ಇಲ್ಲಿ ಸಮಾಜದಲ್ಲಿ ನಾನು ಬದುಕೋಕ್ಕೆ ಆಗಲ್ಲ, ನಿಮ್ಮಲ್ಲಿ ಐಕ್ಯ ಮಾಡ್ಕೊಳ್ಳಿ ಅಂತ ತಿಳಿಸಿ ಅವರಲ್ಲಿ ಆಯ್ಕೆ ಆದರು. ಈ ರೀತಿ ನಮಗೆ ಮಾನ್ಯ ಕುಲಪತಿಗಳು, ಮಾನ್ಯ ಕುಲಸಚಿವರು ಅಧ್ಯಕ್ಷತೆಯಲ್ಲಿ, ಯಾಕೆಂತಂದರೆ ಇದು ಸಾಂಕೇತಿಕವಾಗಿ ಮಾಡೋಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಸಾಹೇಬರು. ಅದಕ್ಕೆ ಮಾನ್ಯ ಕುಲಸಚಿವರ ಅಧ್ಯಕ್ಷತೆಯಲ್ಲಿ ಇಂದು ನಾವು ಈ ಸಾಂಕೇತಿಕವಾಗಿ ಈ ಸಭೆಯನ್ನು ಮಾಡಿದ್ವಿ. ಅವರು ತಮ್ಮ ಬಾಲ್ಯವನ್ನು ಬಸವನ ಬಾಗೇವಾಡಿಯಲ್ಲಿ ಕಾಲ ಕಳೀತಾರೆ ಮತ್ತು ಪ್ರಾಥಮಿಕ ಶಿಕ್ಷಣ ಮುಗಿಸಿ ಒಂದು ಶ್ರೀಮಂತ ಕುಟುಂಬದ ಬಂದಂಥ ವ್ಯಕ್ತಿ. ಒಬ್ಬೊಬ್ಬರು ಒಂದೊಂದು ಇತಿಹಾಸ ಹೇಳ್ತಾರೆ, ಅವರು ಈ ಜಾತಿಗೆ ಸೇರಿದ್ರು, ಈ ಜಾತಿಗೆ ಸೇರಿರೋ ಇತಿಹಾಸ ಯಾವುದೂ ಸರಿಯಾಗಿ ಹೇಳ್ತಾ ಇಲ್ಲ. ಯಾಕೆ ತನ್ನ ಇಷ್ಟಂಗೆ ತಿರುಚಿ ಬರ್ಕೊಂಡಿದ್ದಾರೆ ಇತಿಹಾಸದಲ್ಲಿ. ಬಟ್ ಕರೆಕ್ಟಾಗಿ ಅವ್ರು ಯಾವ ಇದು ಏನು ಅಂದರೆ ಬಟ್ ಶ್ರೀಮಂತ ಕುಟುಂಬದಿಂದ ಬಂದವರು ಬ್ರಾಹ್ಮಣ ಕುಟುಂಬ ಅಂತ ಹೇಳ್ತಾರೆ. ಮತ್ತು ಅವರು ಇನ್ನು ಬೆಳೀತಾ ಈ ತಾರತಮ್ಯ ಎಲ್ಲ ನೋಡ್ತಾ ಬರ್ತಾರೆ ಸಮಾಜದಲ್ಲಿ ನೋಡ್ತಾ ಬರುವಾಗ ಒಂದು ಶೋಷಿತ ಸಮಾಜ ಒಂದು ನಿರ್ಮಾಣ ಆಗಿರ್ತದೆ ನಮ್ಮ ಕಣ್ಮುಂದೆ. ಮನುವಾದ ಏನಿರ್ತದೆ ಅದನ್ನು ಸೃಷ್ಟಿ ಮಾಡಿರ್ತಾರೆ ನಮ್ಮ ಕರ್ನಾಟಕ ಅಂದರೆ ನಮ್ಮ ಭಾರತದಲ್ಲಿ. ಇನ್ನು ಭಾರತ ಅಂತ ಸೃಷ್ಟಿಯಾಗಿರೋದಿಲ್ಲ, ನಮ್ಮ ಒಂದು ರಾಜ್ಯದಲ್ಲಿ. ಆ ರಾಜ್ಯ ಅವರ ಬಿಜ್ಜಳನ ರಾಜ್ಯದಲ್ಲಿ ನಾವು ನೋಡುವಾಗ ಇದೇನು ಅಸಾಮಾನ್ಯತೆ. ಎಲ್ಲ ಪೊರ್ಕೆ ಕಟ್ಕೊಂಡು ಓಡಾಡ್ತಾರೆ, ಕಾಲಿಗೆ ಚಪ್ಪಲಿ ಇಲ್ಲ, ಬಟ್ಟೆ ಇಲ್ಲ, ಅರಿಕ್ಲು ಚಪ್ಪಲಿ, ಸರಿ ಇದು ಬಟ್ಟೆ ಒಂದೊಂದು ಇದು ಎಲ್ಲ ನೋಡಿ ಅವ್ರಿಗೇನೋ ಒಂಥರ ಕೂತ್ಕೊಂಡಾಗ ಬಾಲ್ಯದಲ್ಲಿ ಅವ್ರಿಗೇನೋ ಒಂಥರ ನೋವು ಬೇಸರ ಉಂಟಾಗೋಗ್ತದೆ. ಆವಾಗ ತಂದೆ ತಾಯಿ ಜೊತೆ ಮಾತಾಡುವಾಗ ಅವ್ರು ಹೀಗೆ ಸಮಾಜ ಹೀಗೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡುವಾಗ ಅವತ್ತೇ ಬಾಲ್ಯದಲ್ಲಿ ಅವ್ರಿಗೆ ಒಂದು ಮನವರಿಕೆ ಆಗುತ್ತೆ, ಈ ಸಮಾಜನ ಸರಿಪಡಿಸ್ಬೇಕು. ಹೇಗೆ ಸರಿಪಡಿಸೋದು? ಅವರು ಮಂತ್ರಿಗಳಾಗ್ತಾರೆ ಬಿಚ್ಚಳನ ರಾಜ್ಯದಲ್ಲಿ. ಮಂತ್ರಿಗಳಾಗಿ ಸುಮಾರು ಅಲ್ಲಿ ಇರೋವಂಥ ತಾರತಮ್ಯನ ಹೋಗಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆವಾಗ ಅನುಭವ ಮಂಟಪ ಕಟ್ತಾರೆ. ಅದಕ್ಕಿಂತ ಮುಂಚೆ ತನ್ನ ಆರಾಧ್ಯ ದೇವ ಶಿವನ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆ ಬೇರೆಲ್ಲ ದೇವ್ರನ್ನ ಬಿಟ್ಟು ಶಿವನ ಆಯ್ಕೆ ಮಾಡ್ಕೊಂಡು ಅಂದರೆ ಶಿವ ನಿರಾಧಾರ ಅಂದರೆ ಅವನಿಗೆ ಮೈಲಿಗೆ ಇಲ್ಲ, ಇದಿಲ್ಲ. ಮತ್ತು ಭಕ್ತಿಗೆ ಒಂದು ಬಿಲ್ಪತ್ರೆ ಕೊಟ್ಟರೆ ಸಾಕು ಒಲಿಯಂಥ ತುಂಬ ಹತ್ತಿರದ ದೇವರು ಅಂದರೆ ಶಿವ. ಬೇರೆಲ್ಲ ದೇವರು ವೈಭವೀಕರಣ ಅವರೆಲ್ಲ ನೋಡಿ ಶಿವನ ತುಂಬ ಸಾಧಾರಣ ವ್ಯಕ್ತಿ ಥರ, ಒಬ್ಬ ಸ್ಮಶಾನವಾಸಿ. ಮತ್ತು ಶಿವ ಅಂತ ಜಪಿಸಿದ್ರೆ ಬೇಗ ಒಲಿಯಂಥ ಅವನು ಕಷ್ಟಕ್ಕೆ ಆಗ್ತಾನೆ. ಅದೆಲ್ಲ ಮನೆಯಲ್ಲಿ ಕೇಳೋಂಥದ್ದು ಅವ್ರಿಗೆ ಶಿವನ ತನ್ನ ಆರಾಧ್ಯ ದೇವವಾಗಿ ಆ ಹನುಮಾನ ಮಂಟಪ ಮುಖಾಂತರ ಎಲ್ಲರಿಗೂ ಶಿವನ ಆರಾಧನೆಯೂ ಮಾಡ್ತಾರೆ. ಜೊತೆಗೆ ವೈಚಾರಿಕತೆ ಮತ್ತು ಆಡಂಬರದ ಬಗ್ಗೆ ಎಲ್ಲ ಅವರು ಹನುಮಾನ ಮಂಟಪದಲ್ಲಿ ಹೇಳ್ತಾ ಹೋಗ್ತಾರೆ. ಆವಾಗ ಜೊತೆಗೂಡವರು ಅಕ್ಕ ಮಹಾದೇವಿ ಮತ್ತು ಮಡಿವಾಳ ಮಾಚಯ್ಯ, ನೂಲಿನ ಎಂಥದ್ದು ನುಲಿಯ ಚಂದಯ್ಯ, ಹಳ್ಳಯ್ಯ ಅವ್ರು ಏನಂದರೆ ಅವರು ಎಷ್ಟು ಪರವಶ ಹೋಗಿರ್ತಾರೆ ಬಸವಣ್ಣವ್ರಿಗೆ ಅಂದರೆ ತನ್ನ ತೊಡೆಯ ಚರ್ಮವನ್ನು ಕೊಯ್ದು ಚಪ್ಪಲಿ ಮಾಡಿ. ಇವತ್ತು ನೀವು ಅಲ್ಲಿ ಬಸವ ಬಾಗೇವಾಡಿಗೆ ಹೋದರೆ ಆ ಚಪ್ಪಲಿ ನೋಡ್ಬೋದು. ಇವತ್ತು ತಾವೆಲ್ಲ ಒಮ್ಮೆ ಭೇಟಿ ಮಾಡಬೇಕು. ಇಷ್ಟೆಲ್ಲ 12ನೇ ಶತಮಾನದಿಂದ ಇವತ್ತು 21ನೇ ಶತಮಾನಕ್ಕೆ ಬಂದ್ಬಿಟ್ವಿ. ಎಷ್ಟು ಶತಮಾನಗಳು ದಾಟ್ತು? ಆಲ್ಮೋಸ್ಟ್ 9 ಶತಮಾನ ದಾಟಿದ್ವಿ. ಆದರೂ ಪದ್ಧತಿಗಳು ಕಡಿಮೆ ಆಗಿಲ್ಲ. ಬುದ್ಧ ಹುಟ್ಟಿದ್ರು, ಬಸವ ಹುಟ್ಟಿದ್ರು, ಅದರ ನಂತರ ಕನಕದಾಸರು ಹುಟ್ಟುತ್ತಾರೆ. ಸಾಹಿತ್ಯ ಇದು ಸಂಗೀತದ ಮೂಲಕ ಅವರು ಜಾತಿ ತಾರತಮ್ಯವನ್ನು ಹೇಳ್ತಾರೆ. ಮತ್ತು ಉಡುಪಿಲಿ ಅದೇನೋ ತಿರುಗಿಬಿಡ್ತು ಕೃಷ್ಣ ಅಂತಾರೆ. ಅದು ಎಷ್ಟು ನಿಜವೋ ಸತ್ಯ ಗೊತ್ತಿಲ್ಲ. ತಿರುಗಿದ್ದ ಕೃಷ್ಣ ತನ್ನ ಹತ್ರನೇ ಕರ್ಕೊಂಬಿಟ್ಟು ತಪ್ಕೊಂಬೋದಿತ್ತಲ್ಲ ಅಂತ ಅನಿಸುತ್ತೆ ನಮಗೆ. ಆ ಕಿಟಕಿ ಮುಖಾಂತರ ಯಾಕೆ ನೋಡಬೇಕಾಯಿತು? ತನ್ನ ಹತ್ರನೇ ಪರವಶ ಆಗಿ ತಪ್ಕೊಂಬೋದಿತ್ತಲ್ಲ ಕೃಷ್ಣ. ತಿರುಗಂಥದ್ದು ಏನಿತ್ತು ನನ್ನ ಅನಿಸಿಕೆ. ಅದರ ನಂತರ ಕುವೆಂಪು ಅವ್ರು ಬರ್ತಾರೆ. ಸಾಹಿತ್ಯಿಕವಾಗಿ ಅವರು ತಮ್ಮ ಈ ಜಾತಿ ಧರ್ಮದ ಬಗ್ಗೆ ಹೇಳ್ತಾರೆ, ಧರ್ಮದ ಬಗ್ಗೆ ಟೀಕೆ ಮಾಡ್ತಾರೆ, ತಾರತಮ್ಯಗಳನ್ನ ಸರಿಪಡಿಸಿ ಅಂತಾರೆ. ಅದರ ನಂತರ ನಾವೀಗ ಆಲ್ಮೋಸ್ಟ್ 100 ವರ್ಷ ಕಳ್ತಾ ಹೋದ್ವಿ, ಯಾರೂ ಹುಟ್ಟಲಿಲ್ಲ. ಏನು ಹೇಳ್ಬೋದು ಅಂದರೆ ಇದೆಲ್ಲ ಅಂತ್ಯಕ್ಕೆ ಬಂದಿದ್ದೀವೇನೋ. ಅವ್ರಿಗೇನಾಗೋಗಿದೆ, ಬಸವಣ್ಣವ್ರು ಇವತ್ತೇನಾದ್ರು ಪ್ರತ್ಯಕ್ಷ ಆದರೆ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ ಸರ್. ಯಾಕಂದರೆ ನಾನು ಎಲ್ಲ ಜಾತಿ ಧರ್ಮದವ್ರಿಗೆ ಸೇರಿ ಲಿಂಗ ಹಾಕಿಸ್ತೆ, ಅವರೇ ಒಂದು ಲಿಂಗ ಜಾತಿ ಮಾಡ್ಕೊಂಡ್ಬಿಟ್ರಲ್ಲ ಅಂತ. ಅವರೇ ತಾರತಮ್ಯ ಮಾಡ್ತಾರೆ, ಅವರೇ ಶೋಷಿತರಿಗೆ ಮತ್ತೆ ಶೋಷಿತರಾಗಿ
ಮಾಡ್ತಾರೆ. ಜಾತಿ ನಿರ್ಮೂಲನೆ ಮಾಡಬೇಕಂತ ಒಂದು ಪದ್ಧತಿ ಯಾವುದು ಲಿಂಗಾಯತ ಧರ್ಮ ಅವರೇ ಶೋಷಣೆ ಮಾಡೋಕ್ಕೆ ಹೊರಟ್ಬಿಟ್ರಲ್ಲ. ನಾನು ಯಾಕಪ್ಪ ಇದು ಮಾಡಿದೆ, ಇದೇ ಚೆನ್ನಾಗಿತ್ತಲ್ಲ ಅನ್ನಿಸ್ತದೆ, ನಾನು ಕಣ್ಣೀರು ಹಾಕ್ಬಿಡ್ತಾರೆ ಅವರು. ಅದು ಎಷ್ಟೆಲ್ಲ 100 ವರ್ಷಗಳು ದಾಟೋದ್ರು, 9 ಶತಮಾನ ದಾಟಿದ್ರು ಈ ತಾರತಮ್ಯಗಳು ಬರೀ ಭಾಷಣದ ಮೂಲಕ ಮಾಡ್ತೀವಿ, ಫೋಟೋಗೆ ಹಾರ ಹಾಕ್ತೀವಿ, ಪೂಜೆ ಮಾಡ್ತೀವಿ, ಮತ್ತು ಜಾತಿ ಪದ್ಧತಿ ನಮ್ಮ ಮುಖಾಂತರ ಆಚರಣೆ ಮಾಡ್ತಾನೆ ಹೋಗ್ತೀವಿ. ಜಾಸ್ತಿ ಆಗ್ತಾಯಿದೆ ಹೊರತು ಐತಿಲ್ಲ. ಕಮ್ಮಿ ಆಗೋದೂ ಇಲ್ಲ. ಎಲ್ಲಿ ವಿದ್ಯಾವಂತರಿರ್ತಾರೆ ಅಲ್ಲೇ ಜಾತಿ, ಅಲ್ಲೇ ಜಾತಿ. ಎಲ್ಲಿ ವಿದ್ಯಾವಂತರಿರ್ತಾರೆ, ಎಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿರ್ತಾರೆ ಅಲ್ಲೇ ಜಾತಿ. ಯಾಕಂದರೆ ಅವ್ರ ಜಾತಿ ಪದ್ಧತಿ ಬೇಕು, ಯಾಕಂದ್ರೆ ಬೆಳಿಬೇಕಲ್ಲ. ಜಾತಿ ಮುಖಾಂತರ ಅಧಿಕಾರ ಹಿಡಿಬೇಕು, ಜಾತಿ ಮುಖಾಂತರ ಒಡೆದು ಆಳಬೇಕು. ಈ ಥರ ನೀತಿ ಧರ್ಮ ಇಟ್ಕೊಂಡಿರೋ ಸ್ವಾರ್ಥ ಸಮಾಜ. ಇಷ್ಟು ಜನ ಈ ಸ್ವಾರ್ಥ ಸಮಾಜದಲ್ಲಿ ಯಾರು ಹುಟ್ಟಿದ್ರು ಏನು ಸರಿಪಡ್ಸೋಕ್ಕಾಗಲಿಲ್ಲ. ಎಲ್ಲರೂ ನೊಂದು ಬೆಂದ ಕೊನೆಗೆ ಇಷ್ಟೇ ನನ್ನ ಕೈಲಿ ಆಗುತ್ತೆ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ, ನಾನಿಲ್ಲಿ ತನಕ ತೇರು ಎಳೆದಿದ್ದೀನಿ, ಮುಂದೆ ನೀವು ಎಳಿಬೇಕಾದ್ರೆ ನಿಮ್ಗೆ ಬಿಟ್ಟಿತ್ತು. ಬೇಕಾದ್ರೆ ಹಿಂದೆ ಅಂತ ತಿಳ್ಬೇಡಿ, ಇಲ್ಲೇ ನಿಲ್ಲಿಸ್ಬಿಡಿ. ಬೇಕಾದ್ರೆ ಯಾರು ತಿಳ್ಕೊಂಡು ಹೋಗ್ತಾರೆ. ನಾವು ಇಲ್ಲಿ ತನಕ ಒಂದು ಜಾತಿಗೆ ಒಂದು ಅವತ್ತಿನ ಕಾಲದಲ್ಲಿ, ಬಸವಣ್ಣನ ಕಾಲದಲ್ಲಿ ಕಾನೂನೇ ಇರಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತಲೆನ ಕಡ್ದಾಕ್ಬಿಡ್ಬೋದಿತ್ತು. ಅವತ್ತು ಯಾರು ಬೇಕಾದ್ರೆ ಎಳ್ಕೊಂಡೋಗಿ ಕೊಂದಾಕ್ಬೋದಿತ್ತು. ಆದ್ರೂ ಅದೆಲ್ಲ ಮೀರಿ ಬಸವಣ್ಣವರು ಅನುಭವನ ಮಂಟಪ ಮೂಲಕ ವಚನ ರಚನೆ ಮಾಡಿ ಅಂತರ್ಜಾತಿ ವಿವಾಹ ಮಾಡ್ತಾರೆ. ಮತ್ತು ಬೇರೆ ಬೇರೆ ಎಲ್ಲ ಸಮಾನತೆ ಕಾಣಬೇಕು ಸಮಾಜದಲ್ಲಿ ಅಂತೇಳಿ ಬೇರೆಲ್ಲ ಥರ ಮಾಡ್ತಾರೆ. ಬಟ್ ಅವ್ರಿಗೇನೆ ಆ ಹಂಪೆ ಹತ್ರ ಇದಾದರೂ ಅಲ್ಲಿಂದ ಶರಣರೆಲ್ಲ ಓಡೋಗಿ ತಮಿಳ್ನಾಡು ಕಡೆ ಬರ್ತಾರೆ. ಯಾಕಂದ್ರೆ ತಮಿಳ್ನಾಡಲ್ಲಿ ದ್ರಾವಿಡ ಮೂಮೆಂಟ್ ಇರ್ತದೆ, ಅಲ್ಲಿ ಜಾತಿ ಇಷ್ಟೊಂದು ತಾಂಡವಾಡೋದಿಲ್ಲ. ಕರ್ನಾಟಕದಲ್ಲಿ ಇದ್ದಂಥ ಜಾತಿ ತಾರತಮ್ಯಗಳು ತಮಿಳ್ನಾಡಲ್ಲಿ ಇರಲ್ಲ ಆ ಕಾಲಕ್ಕೆ. ಆವಾಗ ಶರಣರೆಲ್ಲ ಈ ಕಡೆ ಓಡಿ ಬರ್ತಾರೆ. ಬಂದು ಅವ್ರ ಸುತ್ತೂರು ಮಠಗಳಾಗಲಿ, ಮಹದೇಶ್ವರನೂ ಅಷ್ಟೇ ಒಬ್ಬರು ಶರಣರೇ. ಈಗ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರನ ಹೇಗೆ ಪೂಜೆ ಮಾಡ್ತೀವಿ, ಈಶ್ವರ ಅಂತೇಳಿ, ಮಹಾದೇಶ್ವರ ಅಂದರೆ ಮಹಾದೇವ ಪ್ಲಸ್ ಈಶ್ವರ, ಮಹದೇಶ ಅಂತೇಳಿ ಅವರು ಒಬ್ಬ ಪವಾಡ ಪುರುಷ. ಈ ಥರ ಎಲ್ಲರೂ ಶರಣರು ಬಂದು ಈ ಕಡೆಗೆ ನೆಲೆಸ್ತಾರೆ ತಮಿಳ್ನಾಡು. ಆಗ ಈ ಕೊಳ್ಳೇಗಾಲ ಇದೆಲ್ಲ ತಮಿಳ್ನಾಡಿಗೆ ಸೇರುತ್ತೆ. ಅವರು ಆ ಪವಾಡಗಳು ಮಾಡ್ಕೊಂಡು ಈ ಕಡೆ ಬಂದು ಅವರು ನೆಲೆಸ್ತಾರೆ ಆ ಕಡೆ. ಯಾಕಂದರೆ ಆ ತಾರತಮ್ಯ ತಮಿಳ್ನಾಡಲ್ಲಿ ಇರೋದಿಲ್ಲ ಅವಾಗ, ಇಲ್ಲಿ ಅಷ್ಟು ಓಡ್ತಾರೆ ಶರಣರು, ಎಲ್ಲ ಕಡೆ ಒಂದೊಂದು ದಿಕ್ಕಿಗೆ ಓಡ್ತಾರೆ, ಸುಮಾರು ಜನ ಕೊಂದಾಕ್ತಾರೆ. ಅವ್ರಿಗೇನು ಭಯ, ಮನು ಧರ್ಮ ಎಲ್ಲ ಹೋಗ್ತಾವೆ, ಜಾತಿ ತಾರತಮ್ಯ ನಿವಾರಣೆ ಆಗ್ಬಿಡುತ್ತಲ್ಲ, ಮತ್ತು ಹೇಗೆ ನಮ್ಮದು ಮಕ್ಕಳು ಭವಿಷ್ಯ ಅಂತ ಹೇಳಿ ಸ್ವಲ್ಪ ಜನ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಸಮಾಜವನ್ನು ಬಳಸ್ಕೊಂಡು ಬಸವಣ್ಣನವ್ರನ್ನ ತುಳಿದು ಬಿಡ್ತಾರೆ. ನಿಜವಾಗ್ಲೂ ಇವತ್ತು ನಾವು ಬಸವಣ್ಣವ್ರ ತತ್ವ ಪಾಲಿಸಿದರೆ ನಮ್ಮ ಕರ್ನಾಟಕ ಇಡೀ ದೇಶಕ್ಕೇ ಒಂದು ಉದಾಹರಣೆ ಆಗಬೇಕಾದಂಥ ಒಂದು ರಾಜ್ಯ. ಯಾಕಂದರೆ ನಾವಿಲ್ಲಿ ಎಷ್ಟು ಪುಣ್ಯವಂತರು ಅಂದರೆ ಬಸವಣ್ಣವ್ರು ಹುಟ್ಟಿದ ಊರು ಇದು, ಕನಕ ಅವ್ರು ಹುಟ್ಟೋರು, ಕುವೆಂಪು ಅವ್ರು ಹುಟ್ಟಿದ ಊರು. ಆದ್ರೂ ಸಹ ನಾವು ನಾವು ಅದನ್ನು ಅಳವಡಿಸ್ಕೊಳ್ಳಿಲ್ಲ. ನಮ್ಮ ಅನುಭವ ಮಂಟಪ ಇವತ್ತು ಬಾಬಾ ಸಾಹೇಬ್ರು ಹೇಳ್ತಾರೆ 12ನೇ ಶತಮಾನದಲ್ಲಿ ಬಸವಣ್ಣನ ಬಗ್ಗೆ ಓದ್ತಾ, ನಿಜವಾಗ್ಲೂ ಅವತ್ತೇ ಇವರು ಇಷ್ಟು ಕ್ರಾಂತಿಕಾರಿ ಇದೇನೋ ಇಂಪ್ಲಿಮೆಂಟ್ ಆಗೋಗಿದ್ರೆ ತಾರತಮ್ಯನೇ ಇರ್ತಿರ್ಲಿಲ್ಲ ದೇಶದಲ್ಲಿ ಅಂತ. ಅವ್ರಿಗೆ ನಾನು ಓದಲಿಲ್ಲ, ಓದಬೇಕಾಯಿತು ಅಂತ ಸುಮಾರು. ಆಮೇಲೆ ಕೊನೆಗೆ ಬಸವಣ್ಣನ ವಚನಗಳೆಲ್ಲ ಓದ್ತಾರೆ, ಸುಮಾರು ಟ್ರಾನ್ಸ್ಲೇಟ್ ಆಗ್ತದೆ, ಬೇರೆಯವರು ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಆಗ್ತಾರೆ. ಮತ್ತು ಎಲ್ಲ ಭಾಗದಲ್ಲಿ ಇವತ್ತು ದೇಶದ ವಿಶ್ವದಲ್ಲೂ ಸಹ ಇವತ್ತು ಬಸವಣ್ಣನ ಇಂಗ್ಲೆಂಡು, ಅಮೇರಿಕಾದೆಲ್ಲ ಆಚರಣೆ ಮಾಡ್ತಾರೆ. ಅವರೆಲ್ಲ ಓದ್ಕೊಳ್ತಾ ಇದ್ದಾರೆ, ನಾವುಗಳು ಓದ್ತಾ ಇಲ್ಲ. ನಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆ ಬೇರೆ ರಾಜಕೀಯಗಳು ಮಾಡ್ಕೊಂಡು ಕೂತಿದ್ದೀವಿ, ಜಾತಿನ ಬೆಳೆಸ್ತಾ ಇದ್ದೀವಿ. ಇದನ್ನು ಇವತ್ತು ಹೇಳ್ತೀವಿ, ಬಟ್ ಆಚರಣೆ ಮತ್ತು ಯಾರೂ ಅಳವಡಿಸ್ಕೊಳ್ತಾ ಇಲ್ಲ. ಇದು ಮುಂದೆ ತುಂಬ ಮಾರಕ. ಎಲ್ಲಿ ವ್ಯವಸ್ಥೆ ತಾರತಮ್ಯ ವ್ಯವಸ್ಥೆ ಇರ್ತದೆ, ಮತ್ತು ಎಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತದೆ, ಅಲ್ಲಿ ಸಂಸ್ಕೃತಿಗಳು ನಾಶ ಆಗೋಂಥ ಉದಾಹರಣೆಗಳು ತುಂಬ ಇದೆ. ನೀವು ಎಲ್ಲಿ ಬೇಕಾದ್ರೂ ನೋಡ್ಕೊಂಬಂದು ವಿಶ್ವದಲ್ಲಿ ಭ್ರಷ್ಟಾಚಾರ ಧರ್ಮ ಎಲ್ಲಿ ತಾಂಡವಾಗ್ತದೆ ಅದೆಲ್ಲ ನಾಶ ಆಗ್ತಾ ಹೋಗ್ತದೆ. ಇದೆಲ್ಲ ನೋಡ್ತಾ ಹೋದರೆ ಇನ್ಯಾರು ಹುಡ್ತಾ ಇರೋದು ನೋಡಿದ್ರೆ 100 ವರ್ಷ ಆಯಿತು ಕುವೆಂಪು ಅವ್ರು ಹೋದ ನಂತರ, ಯಾರೂ ಹುಟ್ಟಲಿಲ್ಲ. ಇದೆಲ್ಲ ಅಂತ್ಯದಲ್ಲೇ ಬಂದ್ಬಿಟ್ಟಿದ್ದೀವಿ ನಾವು. ಈಗಲೂ ಅಟ್ಲೀಸ್ಟು ನಾವು ಬಸವಣ್ಣವರ, ಅಂಬೇಡ್ಕರ್ ಅವರ, ಕುವೆಂಪು ಅವರ ಮತ್ತು ಕನಕದಾಸರ ಒಂದು ತತ್ವವನ್ನು ಅಳವಡಿಸ್ಕೊಳ್ದೆ ನಾವು ಭ್ರಷ್ಟಾಚಾರಿಗಳಾಗಿ, ವ್ಯಾಮೋಹಿಗಳಾಗಿ ಮತ್ತು ಮೆಟೀರಿಯಲಿಸ್ಟಿಕ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ, ಯಾಂತ್ರಿಕವಾಗಿ ನಾವು ಬದುಕನ್ನು ಸಾಗಿಸ್ತಾ ಹೋಗ್ತಾ ಇದ್ವಿ. ನನ್ನ ಗಂಡ, ಹೆಂಡತಿ, ಮಕ್ಕಳು, ನಂದು ಅನ್ನೋದು ಜಾಸ್ತಿ ಸೆಲ್ಫಿಶ್, ಸ್ವಾರ್ಥ ಜಾಸ್ತಿ ಆಗಿದೆ. ಇದನ್ನು ಬಿಡಲಿಲ್ಲ ಅಂದರೆ ಎಲ್ಲ ಕಡೆ ಮುಚ್ತಾ ಹೋಗ್ತದೆ ಅಂತೇಳಿ ತಮ್ಮಲ್ಲಿ ಮನವರಿಕೆ ಮಾಡಿಕೊಡ್ತಾ ನನ್ನ 2 ಮಾತು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಬಸವಣ್ಣನವರು ಮತ್ತೆ ಆಶೀರ್ವಾದ ನೀಡಲಿ ಅಂತೇಳಿ ನನ್ನ ಮಾತು. ಜೈ ಕರ್ನಾಟಕ. ತುಂಬ ಅದ್ಭುತವಾದ ಮಾತನ್ನು ಮಾಡಿದ್ದಾರೆ. ಇಂದು
ಬಸವೇಶ್ವರರ ಜಯಂತಿ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಆಚರಣೆ ಮಾಡಿ ಅಂತೇಳಿ ಮಾನ್ಯ ಕುಲಪತಿಗಳು ನಿರ್ದೇಶನವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ನಮ್ಮ ಡೀನ್ ಶೈಕ್ಷಣಿಕ ವಿಭಾಗದಿಂದ ಈ ಕಾರ್ಯಕ್ರಮವನ್ನು ನಾವು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಡೀನ್ರವರು ಹೇಳಿದಾಗೆ ಮುಂದಿನ ದಿನದಲ್ಲಿ ಒಂದು ದಿನ ಕಾರ್ಯಕ್ರಮವನ್ನು ಎಲ್ಲ ಎಂಪ್ಲಾಯಿಗಳ ಮುಂದೆ ಮಾಡೋದಕ್ಕೆ ವಿಶ್ವವಿದ್ಯಾನಿಲಯ ಇಚ್ಛಿಸಿದೆ. ಈ ಒಂದು ಸುಂದರವಾದಂತಹ ಸರಳವಾದಂತಹ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ರಿಜಿಸ್ಟ್ರಾರ್ ನವೀನ್ ಕುಮಾರ್ ಸರ್ ಅವರು ಬಂದು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು. ಅವರಿಗೆ ಈ ಸಭೆಯ ಪರವಾಗಿ ಮತ್ತು ವಿಶ್ವವಿದ್ಯಾಲಯ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ರೂವಾರಿ ನಮ್ಮ ಡೀನ್ ಶೈಕ್ಷಣಿಕರ ಅವರು ಎಲ್ಲ ಕಾರ್ಯಕ್ರಮಗಳನ್ನ ಭಾಳ ಅಚ್ಚುಕಟ್ಟಾಗಿ ತುಂಬ ಡೈರೆಕ್ಷನ್ ಕೊಟ್ಟು ನಮಗೆಲ್ಲ ಮಾಡಿಸ್ತಾರೆ. ನೆನ್ನೆಯೂ ಕೂಡ ಮೀಟಿಂಗ್ ಮಾಡಿ ನಮಗೆಲ್ಲ ಈ ಥರ ಇರಬೇಕು, ಹೀಗೆ ಇರಬೇಕು ಅಂತೆಲ್ಲ ಮಾಡಿದ್ರು. ಅವರು ಕೂಡ ಈ ಕಾರ್ಯಕ್ರಮದ ಬಗ್ಗೆ ತುಂಬ ಅನಿಸಿಕೆಗಳನ್ನು ತುಂಬ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ. ಅವರು ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಹಿರಿಯರಾದಂತಹ ಸತ್ಯನಾರಾಯಣ ಸರ್ ಅವರು ನಮ್ಮ ಹಿರಿಯರು, ಸ್ಪರ್ಧಾತ್ಮಕ ಕೇಂದ್ರದ ಮತ್ತು ವಿಶ್ವವಿದ್ಯಾನಿಲಯಕ್ಕೆ ಒಂದು ಒಳ್ಳೆಯ ಕೇಂದ್ರ ಅದು, ಅದರ ಒಂದು ರೂವಾರಿಗಳು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಂದು ಎಲ್ಲ ಕಾರ್ಯಕ್ರಮಗಳು ತಪ್ಪಿಸೋಕ್ಕಿಲ್ಲ, ನಾವು ತಪ್ಪಿಸೋದೇ ಇಲ್ಲ. ಅಂಥವ್ರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಹಮತವನ್ನು ಕೊಟ್ಟಿದ್ದಾರೆ. ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಅವ್ರಿಗೆ ವಂದನೆಗಳನ್ನು. ಹಾಗೆ ನಮ್ಮ ಅಂಬೇಡ್ಕರ್ ಕೇಂದ್ರದ ಸಂಯೋಜನಾಧಿಕಾರಿಗಳು ಶಿವಕುಮಾರ್ ಸರ್ ಅವರು, ನಮ್ಮ ಪ್ರಭು ಸೇನಾರವರು, ಹಾಗೆ ನಾಗೇಂದ್ರರವರು, ಹಾಗೆ ನನ್ನ ಹಿತೈಷಿಗಳು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮ ಸಹೋದ್ಯೋಗಿಗಳು ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡ ಈ ಸಭೆಯ ಕಾರ್ಯಕ್ರಮದ ನಿಮಿತ್ತ ಎಲ್ಲರಿಗೂ ಕೂಡ ನಾನು ವಂದನಾರ್ಪಣೆಗಳನ್ನ ತಲುಪಿಸ್ತೇನೆ.